ಹಾಯ್ ಅಣ್ಣ, ನನಗೆ ಅಪ್ಪ ಇಲ್ಲ, ಅಮ್ಮ ಒಬ್ಬರೇ ಇರೋದು. ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀನಿ. ಅಮ್ಮ ಒಂದು ಸಣ್ಣದ ಪೆಟ್ಟಿ ಅಂಗಡಿ ಇಟ್ಕೊಂಡವಳೆ. ಅಮ್ಮಂಗೂ ಸರಿಯಾಗಿ ನಡೆಯಕ್ ಆಗಲ್ಲ. ಪ್ರಾಬ್ಲಮ್ ಏನಂದ್ರೆ ಗಾರ್ಮೆಂಟ್ಸ್ ಇಂದ ಬರೋ ತನಕ ಲೇಟ್ ಆಗ್ಬಿಡುತ್ತೆ. ಗಾರ್ಮೆಂಟ್ಸ್ ಬಸ್ ನಮ್ಮ ಊರಿಗೆ ಬಿಡಲ್ಲ, ಮತ್ತೆ ನಾನು 7 ಕಿಲೋಮೀಟರ್ಸ್ ಒಳಗೆ ಹೋಗ್ಬೇಕು. ಬಹಳ ಭಯ ಆಗುತ್ತೆ ಅಣ್ಣ. ಅಲ್ಲಿ ಯಾರು ಕುಡ್ಕೊಂಡು ಕುಂತಿರ್ತಾರೆ, ಅವರಿಗೆ ನೋಡಿದ್ರೇನೆ ಭಯ ಆಗುತ್ತೆ. ಇದೆಲ್ಲ ಅಮ್ಮಂಗೆ ಹೇಳಿದ್ರೆ ಗಾರ್ಮೆಂಟ್ಸ್ ಹೋಗ್ಬೇಡ ಅಂತಾಳೆ. ನಾನು ಯಾರಿಗೆ ಹೇಳ್ಕೋಬೇಕು ಅರ್ಥನೇ ಆಗ್ತಿಲ್ಲ. ಅವಾಗ ನೀವು ವಿಡಿಯೋ ಬಂತು, ಅಲ್ಲಿಂದ ಹೋಗ್ಬೇಕು ಅಂದ್ರೆ ಫುಲ್ ಭಯ ಆಗುತ್ತೆ. ಅದಕ್ಕೆ ನಾನು ಸ್ಕೂಟಿ ತಗೋಬೇಕು ಅನ್ಕೊಂಡಿದೀನಿ. ನಾನು ಇಷ್ಟು ಅಮೌಂಟ್ ನ ಜೋಡಿಸಿದೀನಿ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಅಣ್ಣ. ದೇವರು ಕೆಲವರು ಹಣೆ ಬರ ಹೆಂಗ್ ಬರ್ದಿರ್ತಾನಂದ್ರೆ, ಬರದ್ಮೇಲೆ ಆ ದೇವ್ರು ಕೂಡ ಬೇಜಾರಾಗ್ಬಿಡ್ತಾನೆ. ನಾವೆಷ್ಟೇ ನಿನ್ ಕಷ್ಟ ನಮಗೆ ಗೊತ್ತು, ನಾವಿದೀವಿ ಅವ್ರಿದೀವಿ ಅಂದ್ರೂ ಕಷ್ಟ ಯಾರ ಮೇಲೆ ಇರುತ್ತೋ ಅದು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅದರಲ್ಲಿ ಎಷ್ಟು ನೋವಿರುತ್ತೆ ಅಂತ. ಇಷ್ಟು ಗಟ್ಟಿಮುಟ್ಟಿಯಾಗಿ ನಾವೇ ರಾತ್ರಿ 8 ಗಂಟೆಗೆ ಪಕ್ಕದ ರಸ್ತೆ ಹೋಗಕ್ಕೆ ಎದುರ್ಕೊಂತೀವಿ. ಅಂತದ್ರಲ್ಲಿ ಜನಜೀವನ ಇಲ್ಲದ ಪ್ಲೇಸ್ ಅಲ್ಲಿ 7 ಕಿಲೋಮೀಟರ್ ನೀನು ಒಬ್ಬಳೆ ಹೋಗ್ತೀಯ ಅಂದ್ರೆ ನಿನಗಿಂತ ದೊಡ್ಡ ಧೈರ್ಯವಂತ ಯಾರು ಇಲ್ಲ ಅಂತ ಅರ್ಥ. ಏನಿಲ್ಲ, ನಿಮ್ ತಾಯಿನ ಚೆನ್ನಾಗಿ ನೋಡ್ಕೋ. ಟೈಮ್ ಬಂದಾಗ ನಿಮ್ ತಾಯಿಗೋಸ್ಕರ ಒಳ್ಳೆ ಮಗ ಆಗು. ಊಟ ಮಾಡಿಸುವಾಗ ತಾಯಿ ಆಗು, ಪ್ರೀತಿಸುವಾಗ ತಂದೆ ಆಗು. ಯಾಕಂದ್ರೆ ತಾಯಿ ಇರೋವರೆಗನೆ ಸ್ವರ್ಗ. ತಾಯಿ ಇರೋದ್ಮೇಲೆ ಸ್ವರ್ಗನೂ ಕೂಡ ನರಕ ಆಗ್ಬಿಡುತ್ತೆ. ನಿಮ್ ತಾಯಿ ಮೇಲೆ ಪ್ರೀತಿ ನೋಡಿ ಬಹಳ ಖುಷಿ ಆಯ್ತು. 5,000 ಆಗ್ತಿದ್ದೀನಿ, ಚೆಕ್ ಮಾಡ್ಕೊ. ನನ್ನ ಕೈಲಾದ್ರೆ ಇನ್ನೂ ಮಾಡ್ತೀನಿ, ಟೆನ್ಷನ್ ತಗೋಬೇಡ, ನಾವಿದೀವಿ.